ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಾಗೋ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರು. ಪೀರಿಯಡ್ಸ್ ಅನ್ನೋದು ಹೆಣ್ಮಕ್ಳಿಗೆ ಕೊಟ್ಟಿರೋ ಒಂದು ವರದಾನ. ಸೊ ಪೀರಿಯಡ್ಸ್ ಶುರುವಾಗೋ ಮೊದಲು ಮಹಿಳೆಗೆ ಗರ್ಭಾಶಯ ಒಳಗಡೆ ಅಂದರೆ ಅವ್ರ ಯೋನಿ ಒಳಗಡೆ ಒಂದು ಮೃದುವಾದ ಪದರ ಬೆಳೆಯುತ್ತೆ. ಅದಕ್ಕೆ ನಾವು ಎಂಡೋಮೆಟ್ರಿಯಮ್ ಅಂತ ಕರಿತೀವಿ. ಈ ಎಂಡೋಮೆಟ್ರಿಯಮಲ್ಲಿ ಗರ್ಭ ಏನಾದರೂ ಕೂತ್ಕೊಳ್ಳಿಲ್ಲ ಅಂದರೆ ಆ ಪದರ ನಮಗೆ ಬೇಕಾಗೋದಿಲ್ಲ. ಆವಾಗ ಆ ದೇಹ ಏನು ಮಾಡುತ್ತೆ, ಆ ರಕ್ತದ ಜೊತೆ ಅದನ್ನು ಹೊರಗಡೆ ದುಡುತ್ತೆ. ಇದಕ್ಕೆ ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಆದರೆ ಈ ಏನು ಪದರ ಎಂಡೋಮೆಟ್ರಿಯಮ್ ಇರುತ್ತಲ್ವ, ಅದು ತಂದಿತ್ತಾನ ಬರಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಗರ್ಭಾಶಯ ಅದನ್ನು ಜೋರಾಗಿ ಹೊರಗಡೆ ಪುಷ್ ಮಾಡಬೇಕಾಗತ್ತೆ, ತಳ್ಳಬೇಕಾಗುತ್ತೆ. ಆ ತಳ್ಳಬೇಕಂದ್ರೆ ನಮ್ಮ ದೇಹದಲ್ಲಿ ಪ್ರೋಸ್ಟಾಗ್ಲಾಂಡಿನ್ ಅಂತ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೋಸ್ಟಾಗ್ಲಾಂಡಿನ್ ಯಾವಾಗ ಜಾಸ್ತಿ ಉತ್ಪಾದನೆ ಆಗುತ್ತೆ ಆವಾಗ ಗರ್ಭಾಶಯ ಅದನ್ನು ಜೋರಾಗಿ ಹೊರಗಡೆ ತಳ್ಳುತ್ತೆ. ಈ ಹೊರಗಡೆ ತಳ್ಳೋದಕ್ಕೆ ನಮಗೆ ಹೊಟ್ಟೆ ನೋವು ಬರೋದು, ಬೆನ್ನು ನೋವು ಬರೋದು, ತೊಡೆ ನೋವು ಬರೋದು, ಮತ್ತು ಕೆಲವರಿಗೆ ವಾಕರಿಕೆ ಮತ್ತು ಲೂಸ್ ಮೋಷನ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋವು ಸಾಮಾನ್ಯ, ಅದು ಎಲ್ಲರಿಗೂ ಇರುತ್ತೆ. ಆದರೆ ನೋವು ನಿಮಗೆ ತುಂಬ ಜಾಸ್ತಿ ಇತ್ತಂದರೆ, ದಿನನಿತ್ಯ ಕೆಲಸನೇ ಮಾಡೋಕ್ಕಾಗಲಾದಷ್ಟು ನೋವಿದೆ, ಇಲ್ಲ ತುಂಬಾ ಬ್ಲೀಡಿಂಗ್ ಆಗ್ತಿದೆ ಅಂದರೆ ನೀವು ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ನೀವು ವೈದ್ಯರನ್ನ ಭೇಟಿ ಮಾಡಬೇಕು. ಯಾಕಂದರೆ ಒಳಗಡೆ ನಿಮಗೆ ಬೇರೆ ಏನಾದರೂ ತೊಂದರೆಯಿಂದನೂ ಹೊಟ್ಟೆ ನೋವು ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಪೀರಿಯಡ್ಸ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಸರಳವಾಗಿ ಹೊಟ್ಟೆ ನೋವುಗಳನ್ನ ಮನೆಯಲ್ಲಿ ಯಾವ ಥರ ಕಡಿಮೆ ಮಾಡ್ಕೋಬೋದು ಅಂತ ಟಿಪ್ಸ್ ಕಳಿಸ್ತೀನಿ. ಧನ್ಯವಾದ. ಈ ರೀತಿ ಸರಳ ವೈದ್ಯ ಮಾಹಿತಿಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ನಾನು ನಿಮ್ಮ ವೈದ್ಯ ಅರು. ಧನ್ಯವಾದ.